ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಸ್ಟಾಂಗ್ ಕಾಲ್ ಸ್ಟೀವ್ ಆಸ್ಟನ್ ಅವರ ಬಗ್ಗೆ ಮಾತಾಡೋದಾದ್ರೆ, ರೀಸೆಂಟ್ ಆಗಿ ಒಂದು ಅಪ್ಡೇಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೆ, ಸ್ಟಾಂಗ್ ಕಾಲ್ ಸ್ಟೀವ್ ಆಸ್ಟನ್ ಅವರ ಒಂದು ಅಪಿಯರೆನ್ಸ್ ನಮಗೆ ಆದಷ್ಟು ಬೇಗ ನೋಡೋದಕ್ಕೆ ಸಿಗಬಹುದು. ಅಂಡ್ ರಾಯಲ್ ರಂಬಲ್ ಅಲ್ಲೂ ಕೂಡ ನಾವು ಸ್ಟೀವ್ ಆಸ್ಟನ್ ಅವರನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ. ಅಂಡ್ ಈಗ ಅದರ ನಿಟ್ಟಿನಲ್ಲೇ ಸ್ಟಾಂಗ್ ಕಾಲ್ ಸ್ಟೀವ್ ಆಸ್ಟನ್ ಅವರ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ನೀವು ಇಲ್ಲಿ ನೋಡ್ತಾ ಇರಬಹುದು. ಇದರಲ್ಲಿ ನಮ್ಮ ಸ್ಟಾಂಗ್ ಕಾಲ್ ಸ್ಟೀವ್ ಆಸ್ಟನ್ ಅವರು ಟ್ರೈನಿಂಗ್ ಮಾಡ್ತಾ ಇದ್ದಾರೆ, ಎಕ್ಸರ್ಸೈಸ್ ಮಾಡ್ತಾ ಇದ್ದಾರೆ, ಬಾಡಿ ಬಿಲ್ಡ್ ಮಾಡ್ತಾ ಇದ್ದಾರೆ. ಸೊ ಇದು ಇನ್ನೂ ಕೂಡ ಆ ಒಂದು ಅಪ್ಡೇಟ್ ನ ಕನ್ಫರ್ಮ್ ಮಾಡುತ್ತೆ. ಸ್ಟಾಂಗ್ ಕಾಲ್ ಸ್ಟೀವ್ ಆಸ್ಟನ್ ಅವರು WWE ಗೆ ಬರ್ತಾ ಇದ್ದಾರೆ. ಒಂದು ಅವರು ರಾಯಲ್ ರಂಬಲ್ ಅಲ್ಲಿ ಎಂಟ್ರಿನ ಮಾಡಬಹುದು, ಒಂದು ಮೂಮೆಂಟ್ ನ ಕೊಡಬಹುದು, ಅಥವಾ ರಾಯಲ್ ರಂಬಲ್ ಅಟೆಂಡೆನ್ಸ್ ನ ಅನೌನ್ಸ್ ಮಾಡೋದಕ್ಕೆ ಬರಬಹುದು, ಅಥವಾ 2K26 ನ ಅನೌನ್ಸ್ ಮಾಡೋದಕ್ಕೆ ಬರಬಹುದು. ಏನೇ ಆಗಲಿ ಆದಷ್ಟು ಬೇಗ ಸ್ಟಾಂಗ್ ಕಾಲ್ ಸ್ಟೀವ್ ಆಸ್ಟನ್ ಅವರ ಅಪಿಯರೆನ್ಸ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು WWE 2K26 ಬಗ್ಗೆ ನಿಮಗೆ ಗೊತ್ತಿರಬಹುದು. ರೀಸೆಂಟ್ ಆಗಿ ಸ್ಮ್ಯಾಕ್ ಡೌನ್ ಅಲ್ಲಿ ಅವರು ಆಟಿಟ್ಯೂಡ್ ಎರಾ ಅಡಿಷನ್ ನ ಅಫಿಷಿಯಲ್ ಆಗಿ ರಿವೀಲ್ ಮಾಡಿದ್ರು. ಅದರ ಪ್ರೀ ಆರ್ಡರ್ ಕೂಡ ಅನೌನ್ಸ್ ಮಾಡಿದ್ರು. ಅಂಡ್ ಈಗ ಮಂಡೇ ನೈಟ್ ವಾರ್ ಎಡಿಷನ್ ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಅಂಡ್ ಇದರ ಪ್ರೀ ಆರ್ಡರ್ಸ್ ಕೂಡ ಅವರು ರಿಲೀಸ್ ಮಾಡಿದ್ದಾರೆ. ಅಂಡ್ ಈ ಒಂದು ಪೋಸ್ಟರ್ ನ ನೀವು ಇಲ್ಲಿ ನೋಡ್ತಾ ಇರಬಹುದು. ಲಿಟರಲಿ ಓಲ್ಡ್ ಜನರೇಷನ್ ಪೋಸ್ಟರ್ ರೀತಿನೇ ಇದೆ. ಬಟ್ ಮೇನ್ ಆಗಿ ಇವರು 2K26 ನ ಕ್ಲಾಸಿಕ್ ವರ್ಷನ್ ನ ಅನೌನ್ಸ್ ಮಾಡಿಲ್ಲ. ಅಂಡ್ ರಾಯಲ್ ರಂಬಲ್ ಅಲ್ಲಿ ಪ್ರಾಬಬ್ಲಿ ಆ ಒಂದು ಅನೌನ್ಸ್ಮೆಂಟ್ ನಮಗೆ ನೋಡೋದಕ್ಕೆ ಸಿಗಬಹುದು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಸಾಮಿ ಝೈನ್ ಅವರ ಬಗ್ಗೆ ನಿಮಗೆ ಗೊತ್ತಿರಬಹುದು. ಈಗ ನಮ್ಮ ಸಾಮಿ ಝೈನ್ ಅವರು ಸೌದಿ ಅರೇಬಿಯಾಗೆ ಹೋಗ್ತಾ ಇದ್ದಾರೆ ರಾಯಲ್ ರಂಬಲ್ ಅಲ್ಲಿ ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ ಡ್ರೂ ಮ್ಯಾಕಿಂಟೈರ್ ಅವರನ್ನ ಫೇಸ್ ಮಾಡೋದಕ್ಕೆ. ರಿಸಲ್ಟ್ಸ್ ಗಳು ಮೊದಲೇ ಲೀಕ್ ಆಗಿತ್ತು, ಅಪ್ಡೇಟ್ ಗಳು ಬರ್ತಾ ಇತ್ತು. ಸ್ಯಾಮಿ ಝೈನ್ ಅವರಿಗೆ ವರ್ಲ್ಡ್ ಚಾಂಪಿಯನ್ಶಿಪ್ ಗೆ ಅವಕಾಶ ಸಿಗ್ತಾ ಇದೆ ಬಿಫೋರ್ ರಸಲ್ ಮೇನಿಯಾ ಅಂತ. ಅಂಡ್ ಆಗ್ಲೇ ಅನ್ಕೊಂಡಿದ್ವಿ ಪ್ರಾಬಬ್ಲಿ ರಾಯಲ್ ರಂಬಲ್ ಅಲ್ಲಿ ಡ್ರೂ ಮ್ಯಾಕಿಂಟೈರ್ ಅವರನ್ನ ಫೇಸ್ ಮಾಡೋದಕ್ಕೆ ನಮ್ಮ ಸ್ಯಾಮಿ ಝೈನ್ ಅವರೇ ಹೋಗಬಹುದು ಅಂತ. ಅಂಡ್ ಈಗ ನಮ್ಮ ಸ್ಯಾಮಿ ಝೈನ್ ಅವರು ವಿನ್ ಆಗಿದ್ದಕ್ಕೆ ಕೆಲವೊಂದಷ್ಟು ಮಿಕ್ಸ್ಡ್ ರೆಸ್ಪಾನ್ಸ್ ಬರ್ತಾ ಇದೆ. ಸ್ವಲ್ಪ ಜನ ಸ್ಯಾಮಿ ಝೈನ್ ಅವರು ಗೆದ್ದಿದ್ದು ಒಳ್ಳೇದಾಯ್ತು, ಸ್ಯಾಮಿ ಝೈನ್ ಅವರಿಗೆ ಅವಕಾಶ ಸಿಗ್ತಾ ಇದೆ ಅಂತ ಹೇಳ್ತಾ ಇದ್ರೆ, ಸ್ವಲ್ಪ ಜನ ಸ್ಯಾಮಿ ಝೈನ್ ಅವರು ಗೆಲ್ಬೇಕಾಗಿತ್ತು ಬಟ್ ಈ ರೀತಿ ಆಬ್ವಿಯಸ್ ಆಗಿ ಇರಬಾರ್ದಾಗಿತ್ತು. ಅಂದ್ರೆ ಮಾಂಟ್ರಿಯಾಲ್ ಕೆನಡಾದಲ್ಲಿ ಸ್ಯಾಟರ್ಡೆ ನೈಟ್ ಮೈನ್ ಇವೆಂಟ್ ನಡೀತಾ ಇದೆ. ಅಂಡ್ ಅಲ್ಲಿ ನಂಬರ್ 1 ಕಂಟೆಂಡರ್ ಮ್ಯಾಚ್ ಅಲ್ಲಿ ಸ್ಯಾಮಿ ಝೈನ್ ಅವರು ಇದ್ದಾರೆ. ಅಫ್ ಕೋರ್ಸ್ ಅವರೇ ವಿನ್ ಆಗ್ತಾ ಇದ್ದಿದ್ದು. ಅಂಡ್ ಅವರ ಇನ್ನ ಒಂದು ಹೋಮ್ ಗ್ರೌಂಡ್ ರಾಯಲ್ ರಂಬಲ್, ಅಲ್ಲಿ ಅವರಿಗೆ ಚಾಂಪಿಯನ್ಶಿಪ್ ಗೆ ಅವಕಾಶ ಸಿಗೋದು. ಯಾರಿಗ್ ಗೊತ್ತು, ಇದರಿಂದ ಸ್ಯಾಮಿ ಝೈನ್ ಅವರು ಚಾಂಪಿಯನ್ ಕೂಡ ಆಗಬಹುದು ಅಂತಾನೂ ಕೂಡ ಸ್ವಲ್ಪ ಜನ ಮಾತಾಡ್ಕೋತಾ ಇದ್ದಾರೆ. ಯಾಕಂದ್ರೆ ಸೌದಿ ಅರೇಬಿಯಾದ ಗವರ್ನಮೆಂಟ್ ಗೆ ಸ್ಯಾಮಿ ಝೈನ್ ಅವರು ಸಿಕ್ಕಾಪಟ್ಟೆ ಇಷ್ಟ. ಇನ್ನೊಂದು ರೀತಿ ಅವರನ್ನ ಅಲ್ಲಿನ ಜನತೆಗಳು ಕೂಡ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ. ಸೊ ಅವರೇನಾದ್ರೂ ಒಪ್ಕೊಂಡ್ರೆ ಸ್ಯಾಮಿ ಝೈನ್ ಅವರು ಚಾಂಪಿಯನ್ ಆದ್ರೆ ಚೆನ್ನಾಗಿರುತ್ತೆ ಅಂತ ಸೌದಿ ಅರೇಬಿಯಾದವ್ರು ಏನಾದ್ರು ಹೇಳಿದ್ರೆ WWE ಅವರು ಈ ಒಂದು ಮೂನು ಕೂಡ ಪುಲ್ ಮಾಡಬಹುದು. ಬಟ್ ಈ ರೇಂಜ್ ಗೆ ಹೋಗೋದಿಲ್ಲ ಅಂತ ಅನ್ಕೋತೀನಿ. ಸ್ಯಾಮಿ ಝೈನ್ ಅವರಿಗೆ ನಾರ್ಮಲ್ ಆಗಿ ಅವಕಾಶ ಸಿಗೋ ರೀತಿನೇ ಅವಕಾಶ ಸಿಕ್ಕಿದೆ. ಬಟ್ ನನಗನ್ಸುತ್ತೆ ರಸಲ್ ಮೇನಿಯಾ 43 ಅಲ್ಲಿ ಫೈನಲಿ ನಮ್ಮ ಸ್ಯಾಮಿ ಝೈನ್ ಅವರು ಸೌದಿ ಕ್ರೌಡ್ ಮುಂದೆ ಚಾಂಪಿಯನ್ ಆಗ್ತಾರೆ ಅಂತ. ನಿಮ್ಗೆ ಅನ್ಸುತ್ತೆ ಗಾಯ್ಸ್, ಸ್ಯಾಮಿ ಝೈನ್ ಅವರು ಗೆದ್ದಿದ್ದು ನಿಮಗೆ ಖುಷಿ ಆಯ್ತಾ, ಅಥವಾ ರ್ಯಾಂಡಿ ಆರ್ಟನ್ ಅವರು ಗೆಲ್ಲಿಲ್ಲ ಅಂತ ನಿಮಗೆ ಬೇಜಾರಾಯ್ತಾ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಪರ್ಸನಲಿ ನನಗೆ ರ್ಯಾಂಡಿ ಆರ್ಟನ್ ಅವರು ಗೆಲ್ಬೇಕಾಗಿತ್ತು. ಅಂಡ್ ನಾನು ಸಿಕ್ಕಾಪಟ್ಟೆ ಆಸೆಯಿಂದ ಇದ್ದೆ. ಗೊತ್ತಿತ್ತು ಚಾನ್ಸ್ ಕಮ್ಮಿ ಇದೆ. ಸಡನ್ ಆಗಿ WWE ಅವರು ರಾಯಲ್ ರಂಬಲ್ ಅಲ್ಲಿ ವೈಪರ್ ರ್ಯಾಂಡಿ ಆರ್ಟನ್ ಆಗಿ ಡ್ರೂ ಮ್ಯಾಕಿಂಟೈರ್ ಅವರ ಮ್ಯಾಚ್ ನ ಬುಕ್ ಮಾಡ್ತಾರ ಅಂತ ಒಂದು ಡೌಟ್ ಕಾಣಿಸ್ತಾ ಇತ್ತು. ಅಂಡ್ ಬಟ್ ಗೆದ್ದಿದ್ರೆ ಖುಷಿ ಅಂತ ಇರೋದು ಗಾಯ್ಸ್. ಆ ಒಂದು ಪ್ಯೂರ್ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗೋದು, ಸಿನಿಮಾ ಆಗೋದು ಅಂತಾನೆ ಹೇಳ್ಬೇಕು. ಅಂಡ್ ರ್ಯಾಂಡಿ ಆರ್ಟನ್ ಅವರಿಗೆ ಅಟ್ಲೀಸ್ಟ್ ಚಾಂಪಿಯನ್ಶಿಪ್ ಗೆ ಅವಕಾಶ ಸಿಕ್ಕಿದೆಯಲ್ಲ ಅಂತನಾದ್ರೂ ಖುಷಿ ಆಗೋದು. ಬಟ್ ಏನ್ ಮಾಡೋದು, ನಮ್ಮ ಟ್ರಿಪಲ್ ಎಚ್ ಅವರಿಗೆ ರ್ಯಾಂಡಿ ಆರ್ಟನ್ ಅವರು ಇನ್ನೂ ಆ ಲೆವೆಲ್ ನ ಸೂಪರ್ ಸ್ಟಾರ್ ಅಂತ ಅನ್ಸಿಲ್ಲ ಅನ್ಸುತ್ತೆ. ಅದಕ್ಕೋಸ್ಕರ ಅವರಿಗೆ ಚೆನ್ನಾಗಿ ಬುಕ್ಕಿಂಗ್ ನೇ ಕೊಡ್ತಾ ಇಲ್ಲ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ರಾಯಲ್ ರಂಬಲ್ ನ ಬೆಟ್ಟಿಂಗ್ ಆಡ್ಸ್ ಬಗ್ಗೆ. ಮೊದಲನೇದಾಗಿ ಮೆನ್ಸ್ ರಾಯಲ್ ರಂಬಲ್ ನ ಬೆಟ್ಟಿಂಗ್ ಆಡ್ಸ್ ಬಗ್ಗೆ ಮಾತಾಡೋದಾದ್ರೆ, ನಿಮಗೆ ಗೊತ್ತಿರಬಹುದು ರೋಮನ್ ರೈನ್ಸ್ ಹಾಗೆ ಬ್ರಾನ್ ಬ್ರೇಕರ್ ಇಬ್ರು ಹಾಗೆ ಸ್ಟಿಲ್ ಆಗಿ ಇದ್ರು. ಅಂಡ್ ಇನ್ನು ಕೂಡ ರೋಮನ್ ರೈನ್ಸ್ ಅವರು ನಂಬರ್ 1 ಫೇವರೇಟ್ ಅಲ್ಲಿ ಇದ್ದಾರೆ. ಅಂಡ್ ಬ್ರಾನ್ ಬ್ರೇಕರ್ ಅವರು ನಂಬರ್ 2 ಫೇವರೇಟ್ ಅಲ್ಲಿ ಇದ್ದಾರೆ. ಬಟ್ ಇಲ್ಲಿ ವಿಮೆನ್ಸ್ ರಾಯಲ್ ರಂಬಲ್ ಮ್ಯಾಚ್ ಬಗ್ಗೆ ಮಾತಾಡೋದಾದ್ರೆ, ಇಬ್ಬರ ಸ್ಥಾನ ಮೇಲ್ಗಡೆ ಕೆಳಗಡೆ ಆಗ್ತಾ ಇದೆ. ಇಲ್ಲಿವರೆಗೂ ನಮ್ಮ ಬಿಯಾಂಕಾ ಬ್ಲೇಯರ್ ಅವರು ನಂಬರ್ 1 ಅಲ್ಲಿ ಇದ್ರು, ನಮ್ಮ ಲಿವ್ ಮಾರ್ಗನ್ ಅವರು ನಂಬರ್ 2 ಅಲ್ಲಿ ಇದ್ರು. ಅಂಡ್ ಈಗ ಈ ಸದ್ಯಕ್ಕೆ ವಿಡಿಯೋ ನೋಡ್ತಾ ಇರುವಂತಹ ಟೈಮ್ ಅಲ್ಲಿ ನಮ್ಮ ಲಿವ್ ಮಾರ್ಗನ್ ಅವರು ನಂಬರ್ 1 ಗೆ ಹೋಗಿದ್ದಾರೆ. ಅಂಡ್ ನಮ್ಮ ಬಿಯಾಂಕಾ ಬ್ಲೇಯರ್ ಅವರು ನಂಬರ್ 2 ಗೆ ಹೋಗಿದ್ದಾರೆ. ಏನೇ ಆಗ್ಲಿ, ನಮ್ಮ ಲಿವ್ ಮಾರ್ಗನ್ ಅವರು ಇಷ್ಟು ವರ್ಷ ಆಗಿರ್ತಕ್ಕಂತಹ ಎಲ್ಲಾ ರಾಯಲ್ ರಂಬಲ್ ಮ್ಯಾಚ್ ಅಲ್ಲೂ ಕೂಡ ಅಪಿಯರ್ ಆಗಿದ್ದಾರೆ. ನನ್ನ ಪ್ರಕಾರ ಲಿವ್ ಮಾರ್ಗನ್ ಅವರು ಗೆದ್ರೆ ಚೆನ್ನಾಗಿರುತ್ತೆ. ಅಂಡ್ ರಿಪೋರ್ಟ್ಸ್ ಗಳು ಬರ್ತಾ ಇತ್ತು 2026ರಲ್ಲಿ WWE ಅವರು ಇಡೀ ರಸಲ್ ಮೇನಿಯಾನ ಲಿವ್ ಮಾರ್ಗನ್ ಅವರ ಸುತ್ತನೆ ಬಿಲ್ಡ್ ಮಾಡುತ್ತೆ, ವಿಮೆನ್ಸ್ ರಸಲ್ ಮೇನಿಯಾನ ಅಂತ. ಅದೇ ರೀತಿ ಈ ಬಾರಿಯ ರಾಯಲ್ ರಂಬಲ್ ನ ನಮ್ಮ ಲಿವ್ ಮಾರ್ಗನ್ ಅವರು ಗೆದ್ರೆ ಚೆನ್ನಾಗಿರುತ್ತೆ. ಯಾಕಂದ್ರೆ ಆಗಿರ್ತಕ್ಕಂತಹ ಎಲ್ಲಾ ರಾಯಲ್ ರಂಬಲ್ ಅಲ್ಲೂ ಕೂಡ ಲಿವ್ ಮಾರ್ಗನ್ ಹಾಗೆ ನಟಾಲಿಯಾ ಇಬ್ರು ಕೂಡ ಅಪಿಯರ್ ಆಗಿದ್ದಾರೆ. ಅಂಡ್ ಲಿವ್ ಮಾರ್ಗನ್ ಹಾಗೆ ನಟಾಲಿಯಾ ಇಬ್ರು ಕೂಡ ಒಂದ್ ಬಾರಿನೂ ಕೂಡ ಗೆದ್ದಿಲ್ಲ. ಅಂಡ್ ನಟಾಲಿಯಾಗಿಂತ ಜಾಸ್ತಿ ಡಿಸರ್ವಿಂಗ್ ನಮ್ಮ ಲಿವ್ ಮಾರ್ಗನ್ ಅವರು ಒಂದು ಅದ್ಭುತವಾದ ರನ್ ನ ಕೊಟ್ಟಿದ್ರು ಕಳೆದ ವರ್ಷ. ಅಂಡ್ ಅದೇ ರೀತಿ ಅವರಿಗೆ ಒಂದು ಪ್ರೈಸ್ ನ ಕೊಡಬೇಕು ಅಂತ WWE ಏನಾದ್ರು ಅನ್ಸಿದ್ರೆ ಅವರು ಈ ಬಾರಿಯ ವಿಮೆನ್ಸ್ ರಾಯಲ್ ರಂಬಲ್ ಮ್ಯಾಚ್ ನ ಲಿವ್ ಮಾರ್ಗನ್ ಅವರ ಕೈಯಲ್ಲಿ ಗೆಲ್ಲಿಸಬಹುದು. ನೆಕ್ಸ್ಟ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಾಳೆಯ ಮಂಡೇ ನೈಟ್ ರೋ ಬಗ್ಗೆ. ನಾಳೆ ಮಂಡೇ ನೈಟ್ ರೋ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್
ಇಂಪಾರ್ಟೆಂಟ್ ಮಂಡೇ ನೈಟ್ ರಾ ಆಗಲಿದೆ. ಯಾಕಂದ್ರೆ ಗೋ ಹೋಮ್ ಎಡಿಷನ್ ಫಾರ್ ರಾಯಲ್ ರಂಬಲ್ ಅಂತಾನೆ ಹೇಳ್ಬೇಕು. ಅಂಡ್ ಅದಕ್ಕೇನೆ ಡಬ್ಲ್ಯೂ ಅವರು ಇಂಪಾರ್ಟೆಂಟ್ ವಿಚಾರಗಳನ್ನ ಅಫಿಷಿಯಲ್ ಆಗಿ ನಾಳೆ ಮಂಡೇ ನೈಟ್ ರಾಗೆ ಕನ್ಫರ್ಮ್ ಕೂಡ ಮಾಡಿದ್ದಾರೆ. ನಾಳೆ ಮಂಡೇ ನೈಟ್ ರಾ ಬೆಳಿಗ್ಗೆ 6 ನಮಗೆ ನೋಡೋದಕ್ಕೆ ಸಿಗುತ್ತೆ. ಎಸ್, ಮೊದಲನೇದಾಗಿ ನಮಗೆ ನಾಳೆ ಮಂಡೇ ನೈಟ್ ರಾ ಅಲ್ಲಿ ಸಿಎಂ ಪಂಕ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗ್ತಾ ಇದೆ. ಎಸ್, ನಮ್ಮ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ ಸಿಎಂ ಪಂಕ್ ಅವರು ನಾಳೆ ಮಂಡೇ ನೈಟ್ ರಾ ಅಲ್ಲಿ ಅಪಿಯರ್ ಆಗ್ತಾ ಇದ್ದಾರೆ. ಅಷ್ಟೇ ಅಲ್ಲ, ನಮ್ಮ ಫಿನಾಮಿನಲ್ ಒನ್ ಎಜೆ ಸ್ಟೈಲ್ಸ್ ಅವರ ಎಂಟ್ರಿ ಕೂಡ ನಮಗೆ ನಾಳೆ ಮಂಡೇ ನೈಟ್ ರಾ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಆಡಮ್ ಪಿಯರ್ಸ್ ಅವರು ಕರಿಯರ್ ಆನ್ ದ ಲೈನ್ ಇಡೋಕ್ಕೂ ಮುಂಚೆ ಎಜೆ ಸ್ಟೈಲ್ ಅವರಿಗೆ ಕೆಲವೊಂದಷ್ಟು ಮಾತುಕತೆಗಳನ್ನ ಹೇಳ್ಬೇಕಂತೆ. ಅದಕ್ಕೋಸ್ಕರ ಎಜೆ ಸ್ಟೈಲ್ ಅವ್ರನ್ನ ಮಂಡೇ ನೈಟ್ ರಾ ಗೆ ಕರೀತಾ ಇದ್ದಾರೆ. ಇಷ್ಟೇ ಅಲ್ಲ, ನಮ್ಮ ಗಂತರ್ ಅವರ ಸಿಟ್ ಡೌನ್ ಇಂಟರ್ವ್ಯೂ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ ರಾಯಲ್ ರಂಬಲ್ ಪ್ರೀಮಿಯಂ ಲೈವ್ ಇವೆಂಟ್ ಬಗ್ಗೆ. ಅವರು ತನ್ನ ಹಾಗೆ ಎಜೆ ಸ್ಟೈಲ್ ಅವರ ಮ್ಯಾಚ್ ಬಗ್ಗೆನೂ ಕೂಡ ಮಾತಾಡ್ತಾರೆ. ಅಂಡ್ ಈ ಬಾರಿಯ ಮೆನ್ಸ್ ರಾಯಲ್ ರಂಬಲ್ ಮ್ಯಾಚ್ ಬಗ್ಗೆನೂ ಕೂಡ ಮಾತಾಡ್ತಾರೆ. ಅಷ್ಟೇ ಅಲ್ಲ, ನ್ಯೂ ಡೇ ವರ್ಸಸ್ ಆಲ್ಫಾ ಅಕಾಡೆಮಿ ವರ್ಸಸ್ ಲಾಸ್ ಅಮೆರಿಕಾನೋಸ್ ಅಂಡ್ ಅಮೆರಿಕನ್ ಮೇಡ್ ಅವರ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ನಂಬರ್ 1 ಕಂಟೆಂಡರ್ ಗೆ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ಈ ಒಂದು ಮ್ಯಾಚ್ ನ ಕೂಡ ನೋಡಬೇಕು. ಈ ಒಂದು ಮ್ಯಾಚ್ ಅಲ್ಲಿ ಯಾರು ಗೆದ್ದು ಊಸೋಸ್ ಗಳನ್ನ ಫೇಸ್ ಮಾಡೋದಕ್ಕೆ ನಂಬರ್ 1 ಕಂಟೆಂಡರ್ ಆಗ್ತಾರೆ ಅಂತ. ಅಷ್ಟೇ ಅಲ್ಲ, ಆಡಮ್ ಪಿಯರ್ಸ್ ಹಾಗೆ ಬ್ರಾನ್ ಬ್ರೇಕರ್ ಅವರ ಫೇಸ್ ಆಫ್ ಕೂಡ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಕಳೆದ ವಾರ ನಮ್ಮ ಆಡಮ್ ಪಿಯರ್ಸ್ ಅವರಿಗೆ ಒಂದು ಫೋನ್ ಕಾಲ್ ಬಂತು. ಅದನ್ನ ಆನ್ಸರ್ ಮಾಡಿ ನಮ್ಮ ಆಡಮ್ ಪಿಯರ್ಸ್ ಅವರು ಪಾಲಿಮಿನ್ ಅವರಿಗೆ ಹೇಳಿದ್ರು, ಬ್ರಾನ್ ಬ್ರೇಕರ್ ಅವ್ರನ್ನ ಮುಂದಿನ ವಾರ ಕರ್ಕೊಂಡು ಬಾ, ಅವನ ಫ್ಯೂಚರ್ ಬಗ್ಗೆ ನಾನು ಮಾತಾಡಬೇಕು ಅಂತ. ಅಂಡ್ ಈಗ ನಾಳೆ ಮಂಡೇ ನೈಟ್ ರಾಗೆ ಪಾಲಿಮಿನ್ ಅವರು ಬ್ರಾನ್ ಬ್ರೇಕರ್ ಅವ್ರನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ಬ್ರಾನ್ ಬ್ರೇಕರ್ ಅವರ ಫ್ಯೂಚರ್ ಬಗ್ಗೆ ಆಡಮ್ ಪಿಯರ್ಸ್ ಅವರು ಮಾತಾಡ್ತಾರಂತೆ. ಏನೇ ಆಗ್ಲಿ, ವಿಷನ್ ಕೂಡ ನಾಳೆ ಮಂಡೇ ನೈಟ್ ರಾ ಅಲ್ಲಿ ಇರ್ತಾರೆ. ಏನೇನಾಗುತ್ತೆ ಅಂತ ನೋಡ್ಬೇಕು ಗೈಸ್. ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೀನಿ. ಗೋ ಹೋಮ್ ಎಡಿಷನ್ ಆಗಿರೋದ್ರಿಂದ ಡಬ್ಲ್ಯೂ ಅವರು ಸಿಕ್ಕಾಪಟ್ಟೆ ಹೈಪ್ ನ ಕ್ರಿಯೇಟ್ ಮಾಡಿದ್ದಾರೆ ನಾಳೆ ಮಂಡೇ ನೈಟ್ ರಾಗೆ. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಮಿಸ್ ಮಾಡ್ಕೊಂಡ್ರು ಕೂಡ ಆದಷ್ಟು ಬೇಗ ನನ್ನ ಚಾನಲ್ ಅಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಅದಕ್ಕೋಸ್ಕರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.